ಆತ್ಮೀಯವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಆಜಾದ್ ಫಿಟ್ನೆಸ್ ಕ್ಲಬ್ ಇದರ ವತಿಯಿಂದ ನಡೆಯುವಂತಹ PET ಕೋಚಿಂಗ್ಗೆ ಎಕ್ಸಾಮ್ PET ಕೋಚಿಂಗ್ ಇದರ ಸೀರೀಸ್ ಆಫ್ ವಿಡಿಯೋಸ್ಗೆ ನಿಮಗೆ ಇನ್ನೊಮ್ಮೆ ಸ್ವಾಗತವನ್ನು ಕೋರ್ತಾ, ನಾನು ಹಿಂದಿನ ವಿಡಿಯೋದಲ್ಲಿ ದೈಹಿಕ ಶಿಕ್ಷಣದ ಅರ್ಥ, ವ್ಯಾಖ್ಯಾನ ಮತ್ತು ಮುಖ್ಯ ಗುರಿ ಏನಿದೆ ಅನ್ನೋದನ್ನು ತಿಳಿಸಿದ್ದೆ. ಇವತ್ತು ಆ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಆತ್ಮೀಯರೇ, ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರದಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಏನು ಶಾಲಾ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ಪ್ರೌಢ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಮತ್ತು ಗ್ರೇಡ್ 2 ಇದರ ಕಾಲ್ ಫಾರ್ ಆಗಿದೆ. ಸೊ ಆದ್ದರಿಂದಾಗಿ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಸೀರಿಯಸ್ ಆಗಿ ಇದರ ಬಗ್ಗೆ ನೀವು ಸ್ಟಡಿ ಮಾಡಿ, ನೀವು ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ಸರ್ಕಾರಿ ಹುದ್ದೆಯನ್ನು ಪಡೀಲಿಕ್ಕೆ ಒಂದು ಅವಕಾಶ ಇದೆ. ಎಲ್ಲರೂ ಕೂಡ ಸೀರಿಯಸ್ ಆಗಿ ಇದರ ಬಗ್ಗೆ ನೀವು ಸ್ಟಡಿ ಮಾಡಬೇಕಾಗಿದೆ. ನಿಮಗೆಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಸೊ ನಾನು ಏನು ವಿಡಿಯೋ ಮಾಡ್ತೇನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೀ ನೋಟ್ಸ್ ಮತ್ತು ಆ ಪ್ರಶ್ನೋತ್ತರಗಳೇನಿದೆ ಅದನ್ನು ನಾನು ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಸಂಬಂಧಪಟ್ಟ ಹಾಗೆ ವಾಟ್ಸಪ್ ಚಾನಲನ್ನು ನಿಮಗೆ ಶೇರ್ ಮಾಡ್ತೇನೆ. ಅದರ ಲಿಂಕನ್ನು ಹಾಕಿದ್ದೇನೆ. ನೀವೆಲ್ಲರೂ ಕೂಡ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ನನ್ನ ಚಾನಲ್ಗೆ ನೀವು ಜಾಯಿನ್ ಆಗ್ಬೋದು. ಆದಮೇಲೆ ನೇರವಾಗಿ ನಾವು ಈಗ ಪ್ರಶ್ನೋತ್ತರಗಳ ಕಡೆ ಹೋಗೋಣ. ಪ್ರಶ್ನೆ ಸಂಖ್ಯೆ 1, ಸಂಬಂಧಿತ ಪ್ರತಿಕ್ರಿಯೆಗಳು ರಿಲೇಟೆಡ್ ರೆಸ್ಪಾನ್ಸಸ್ ಏನನ್ನು ಸೂಚಿಸುತ್ತದೆ? ನೋಡಿ, ಈ ಒಂದು ಶಬ್ದ ರಿಲೇಟೆಡ್ ರೆಸ್ಪಾನ್ಸ್ ಅನ್ನುವಂಥದ್ದು ಬಂದಿರುವಂಥದ್ದು JB ನ್ಯಾಶ್ ಅವರ ಡೆಫಿನೇಷನಲ್ಲಿ, ಅವರ ವ್ಯಾಖ್ಯಾನದಲ್ಲಿ ಅವರು ಹೇಳ್ತಾ ಇರುವಂಥದ್ದು ಸಮಗ್ರ ಶಿಕ್ಷಣದ ಒಂದು ಭಾಗವಾಗಿದೆ. ದೈಹಿಕ ಶಿಕ್ಷಣ ಅನ್ನುವಂಥ ಸಮಗ್ರ ಶಿಕ್ಷಣದ ಒಂದು ಭಾಗವಾಗಿದೆ. ದೊಡ್ಡ ಸ್ನಾಯುಗಳ ಚಟುವಟಿಕೆ, ಬಿಗ್ ಮಸಲ್ ಆ್ಯಕ್ಟಿವಿಟಿ, ಮತ್ತು ಅವುಗಳಿಗೆ ಸಂಬಂಧಿಸಿದ ಪ್ರತಿಕ್ರಿಯೆಗಳೊಂದಿಗೆ ವ್ಯವಹರಿಸ್ತದೆ ಅಂತ ಹೇಳ್ತಾರೆ. ಸೊ ಇದು ಏನನ್ನು ಸೂಚಿಸ್ತದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಎ, ಕೇವಲ ಸ್ನಾಯುಗಳ ಆಯಾಸ, ಬಿ, ಚಲನೆಯ ವೇಗ, ಸಿ, ನರ ಮಾನಸಿಕ ಮತ್ತು ಜೈವಿಕ ಪ್ರತಿಕ್ರಿಯೆಗಳು, ಡಿ, ರಕ್ತದ ಒತ್ತಡ. ಆದ್ಮೇಲೆ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಸಿ, ನರ ಮಾನಸಿಕ ಮತ್ತು ಜೈವಿಕ ಪ್ರತಿಕ್ರಿಯೆಗಳು. ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಬೂಚರ್ ಅವರ ಪ್ರಕಾರ ದೈಹಿಕ ಶಿಕ್ಷಣದ 4 ಪ್ರಮುಖ ಕ್ಷೇತ್ರಗಳು ಯಾವ್ಯಾವುದು? ಬೂಚರ್ ಅವರು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಕ್ಕೆ 4 ಕ್ಷೇತ್ರಗಳನ್ನು ವಿವರಿಸ್ತಾರೆ. ಎ, ಶಕ್ತಿ, ವೇಗ, ಸಹಿಷ್ಣುತೆ ಮತ್ತು ಮೈಮಣಿತ. ಸಹಿಷ್ಣುತೆ ಅಂದರೆ ಕಷ್ಟ ಸಹಿಷ್ಣುತೆ. ಬಿ, ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ. ಸಿ, ಶಾರೀರಿಕ, ಆರ್ಥಿಕ, ರಾಜಕೀಯ ಮತ್ತು ಸಾಮಾಜಿಕ. ಡಿ, ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢ ಮತ್ತು ಉನ್ನತ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ, ಮಾನಸಿಕ, ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ. ಸೊ ಬೂಚರ್ ಅವರು 4 ಕ್ಷೇತ್ರಗಳನ್ನು ಹೇಳ್ತಾರೆ. ನಾನು ಬೂಚರ್ ಅಂತ ಹೇಳಿದ ತಕ್ಷಣ ನೀವು PM ಬೂಚರ್ PM ಸೆಕ್ರೆಟರಿ ಆಗಿದ್ದರು, ಈ ರೀತಿ ನೆನ್ಪಿಡ್ಕೊಳ್ಳಿ. PMC PMSE, P ಅಂದರೆ ಫಿಸಿಕಲ್, M ಅಂದರೆ ಮೆಂಟಲ್, ಓಕೆ, S ಅಂದರೆ ಸೋಷಿಯಲಿ ಮತ್ತು E ಅಂದರೆ ಇಮೋಷನಲಿ, ಭಾವನಾತ್ಮಕವಾಗಿ. ಸೊ PMC ನಾವು ಬೋಚರ್ ಮೇಲೆ ನೆನ್ಪಿಡ್ಕೊಂಡ್ರೆ ನಾವು ಖಂಡಿತವಾಗಿ ಸುಲಭವಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೆನ್ಪಿಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಮೂರನೇ ಪ್ರಶ್ನೆಯ ನಾವು ನೋಡೋಣ. ಗುರಿಯನ್ನು ತಕ್ಷಣ ಅಳೆಯಲು ಸಾಧ್ಯವಿಲ್ಲ. ಎ, ಗುರಿಯನ್ನು ತಕ್ಷಣ ಅಳೆಯಲಿಕ್ಕೆ ಸಾಧ್ಯ ಇಲ್ಲ. ಆರ್, ಗುರಿ ತಾತ್ವಿಕ ಮತ್ತು ಆದರ್ಶವಾದಿಯಾಗಿದೆ ಅಂತ ಹೇಳ್ತಾರೆ. 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಎ ಮತ್ತು ಆರ್ ಸರಿ, ಆದರೆ ಆರ್ ಸರಿಯಾದ ವಿವರಣೆ ಅಲ್ಲ. 2 ಸರಿ, ಆರ್ ಸರಿಯಾದ ವಿವರಣೆ ಅಲ್ಲ. ಎ ಸರಿ, ಆರ್ ಅನ್ನುವಂಥದ್ದು ತಪ್ಪು. ಎ ಮತ್ತು ಆರ್ ಸರಿ, ಆದರೆ ಆ ಸರಿಯಾದ ಆರ್ ಅನ್ನುವಂಥದ್ದು ಸರಿಯಾದ ವಿವರಣೆ. ಎ ತಪ್ಪು, ಆರ್ ಸರಿ. ಈ ರೀತಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಆತ್ಮೀಯರೇ, ನಿಮಗೆ ದೈಹಿಕ ಶಿಕ್ಷಣ ಪರೀಕ್ಷೆಯಲ್ಲಿ ಸಾಮಾನ್ಯ ಜ್ಞಾನ ಕ್ವಶನ್ ಪೇಪರ್ ಇರ್ಬೋದು ಅಥವಾ ನಮ್ಮ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ ಇರ್ಬೋದು. ಸೊ ಇಂತಹ ಪ್ರಶ್ನೆಗಳು ತುಂಬ ಇರುತ್ತೆ. ಸೊ ಇಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೂ ಕೂಡ ನಾವು ಜಾಸ್ತಿ ಆಲೋಚನೆ ಮಾಡಬೇಕಾಗತ್ತೆ, ಟೈಮ್ ಕನ್ಸ್ಯೂಮಿಂಗ್, ಮತ್ತು ನಾವು ಅದನ್ನು ಸರಿಯಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಇಂತಹ ಪ್ರಶ್ನೆಗಳು ಬಂದಾಗ ನೀವು ಪ್ರಥಮವಾಗಿ ನೋಡಬೇಕಾದದ್ದು ಏನಂದರೆ, ಆ ಎರಡೂ ಏನು ಕಂಟೆಂಟ್ ಏನಿದೆ, ಏನು ಕಾನ್ಸೆಪ್ಟ್ ಏನಿದೆ, 2 ವಿಷಯ ಏನು ಕೊಟ್ಟಿರ್ತಾನಲ್ವ, ಅದು ಎರಡೂ ಸರಿ ಇದೆಯಾ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಬೇಕು. ಎ ಮತ್ತು ಬಿ ಎರಡೂ ಸರಿ ಇದೆಯಾ ಅಂತ ನಾವು ಫಸ್ಟ್ ನೋಡ್ಕೊಳ್ಬೇಕು. ಒಂದು ವೇಳೆ ಎರಡೂ ಸರಿಯಾಗಿದ್ದರೆ
ಎರಡು ಸರಿಯಾಗಿದ್ದರೆ ನಾವು ಉಳಿದ ಎರಡು ಏನು ಆಪ್ಷನ್ಸ್ ಇದೆ ಅದನ್ನು ನಾವು ಡಿಲೀಟ್ ಮಾಡ್ಬೋದು. ಓಕೆ, ಸೊ ಎರಡರಲ್ಲಿ ಯಾವುದು ಸರಿಯಾಗಿದೆ ಅಂತ ಫಸ್ಟ್ ನೋಡ್ಕೊಳ್ಬೇಕು. ಎರಡು ಸರಿಯಾಗಿದೆ ಅಂತ ಅನಿಸಿದರೆ ನಾವು ಫಸ್ಟ್ ಏನು ಕೊಟ್ಟಿರ್ತಾರೆ ಎ, ಅದಕ್ಕೆ ಬಿ ಅನ್ನುವಂಥ ಸರಿಯಾದ ವಿವರಣೆನ ಅಂತ ಹೇಳಿ ನಾವು ಜಡ್ಜ್ಮೆಂಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಪ್ರಶ್ನೆ ಇರುವಂಥದ್ದು ಎ ಆ್ಯಂಡ್ ಆರ್. ಎಲ್ಲಿ ಗುರಿಯನ್ನು ತಕ್ಷಣ ಅಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆರ್ ಗುರಿ ತಾತ್ವಿಕ ಮತ್ತು ಆದರ್ಶವಾದಿ ಅಂತ ಹೇಳ್ತಾರೆ. ಗುರಿಯನ್ನು ತಕ್ಷಣ ಅಳಿಲಿಕ್ಕೆ ಸಾಧ್ಯವಿಲ್ಲ ಸರಿಯಾದಂತಹ ಒಂದು ಸ್ಟೇಟ್ಮೆಂಟ್. ಯಾಕಂದರೆ ಈ ಗುರಿ ಅನ್ನುವಂಥದ್ದು ಏಮ್ ಈಸ್ ಅಬ್ಸ್ಟ್ರಾಕ್ಟ್ ಆ್ಯಂಡ್ ಐಡಿಯಲಿಸ್ಟಿಕ್. ಆದ್ಮೇಲೆ ಈ ಗುರಿ ಅನ್ನುವಂಥದ್ದು ನಿರ್ದಿಷ್ಟ ಸಮಯದಲ್ಲಿ ಅಳಿಲಿಕ್ಕೆ ಸಾಧ್ಯ ಇಲ್ಲ, ಅದು ಐಡಿಯಲಿಸ್ಟಿಕ್ ಆಗಿದೆ. ಉದಾಹರಣೆಗೆ ದೈಹಿಕ ಶಿಕ್ಷಣದ ಮುಖ್ಯವಂತಹ ಗುರಿ ಅಂತ ನಾವು ಹೇಳ್ತೇವೆ ಒಂದು ವಿದ್ಯಾರ್ಥಿಯ ಸರ್ವತೋಮುಖವಾದಂತಹ ಅಭಿವೃದ್ಧಿ, ಓವರಾಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಅಂತ ನಾವೇನು ಹೇಳ್ತೇವೆ. ಒಂದು ಮಗು ಸಮಗ್ರವಾಗಿ ಬೆಳವಣಿಗೆ ಆಗಿದೆಯಾ, ಅಭಿವೃದ್ಧಿ ಆಗಿದೆ ಅನ್ನೋದನ್ನು ನಾವು ಒಂದು ವಾರ, 15 ದಿವಸ, 1 ತಿಂಗಳು, 1 ವರ್ಷದಲ್ಲಿ ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ತುಂಬ ಟೈಮ್, ಅಂದರೆ ಲಾಂಗ್ ಪ್ರೊಸೆಸ್. ಇದು ಅಂತಿಮವಾದಂತಹ ಒಂದು ಫಲಿತಾಂಶ, ಗುರಿಯಾಗಿರುತ್ತೆ. ಸೊ ಆದ್ದರಿಂದಾಗಿ ಎ ಗುರಿಯನ್ನು ತಕ್ಷಣ ಅಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿದೆ. ನೆಕ್ಸ್ಟ್ ಆರ್ ಗುರಿ ತಾತ್ವಿಕ ಮತ್ತು ಆದರ್ಶವಾದಿ ಅಂತ ಹೇಳ್ತಾರೆ. ಗುರಿ ಅನ್ನುವಂಥದ್ದು ತಾತ್ವಿಕವಾಗಿದೆ, ಅಬ್ಸ್ಟ್ರಾಕ್ಟ್ ಆಗಿದೆ ಮತ್ತು ಅದು ಆದರ್ಶವಾದಿ, ಐಡಿಯಲಿಸ್ಟಿಕ್ ಆಗಿದೆ ಅಂತ ಹೇಳುವಂಥದ್ದು ಕೂಡ ಸರಿಯಾದ ಉತ್ತರ. ಮತ್ತು ಇದು ಒಂದಕ್ಕೊಂದು ಸಂಬಂಧ ಇದೆಯಾ, ಅದು ಸರಿಯಾದ ವಿವರಣೆನಾ ಅಂತ ಕೇಳಿದರೆ ಹೌದು, ಇದು ಸರಿಯಾದ ವಿವರಣೆ. ಯಾಕಂದರೆ ಅದು ಗುರಿಯ ಬಗ್ಗೆನೇ ಮತ್ತೆ ವಿವರಿಸ್ತಾ ಹೋಗ್ತದೆ. ಏನಂದರೆ ಗುರಿ ಅನ್ನುವುದು ತಾತ್ವಿಕವಾಗಿದೆ, ಆದರ್ಶವಾದಿ ಆಗಿದೆ ಅನ್ನುವಂತಹ ವಿವರಣೆ ಆಗಿರೋದ್ರಿಂದಾಗಿ ಎ ಅನ್ನುವಂಥದ್ದು, ಬಿ ಅನ್ನುವಂಥದ್ದು ಎರಡೂ ಕೂಡ ಸರಿಯಾಗಿದೆ. ಮತ್ತು ಆರ್, ಎ ಮತ್ತು ಆರ್ ಅನ್ನುವಂಥದ್ದು ಎರಡೂ ಸರಿಯಾಗಿದೆ. ಆರ್ ಅನ್ನುವಂಥದ್ದು ಎಗೆ ಸರಿಯಾದ ವಿವರಣೆಯಾಗಿದೆ ಅನ್ನುವುದು ಸರಿಯಾದ ಉತ್ತರವಾಗಿರುತ್ತೆ. ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ 4ನೇ ಪ್ರಶ್ನೆ. ಎಚ್ ಕ್ಲಾರ್ಕ್ ಅವರ 3 ಫಲಿತಾಂಶಗಳಲ್ಲಿ ಯಾವುದು ಸೇರಿಲ್ಲ? ಎಚ್ ಕ್ಲಾರ್ಕ್ ನಾನು ಹೇಳಿದ್ದೆ, ಅದಕ್ಕೆ ಒಂದು ಟರ್ಮನ್ನು ಹೇಳಿದೆ. ಎಷ್ಟು ಜನರಿಗೆ ನೆನಪಿದೆ ಅಂತ ಗೊತ್ತಿಲ್ಲ, ಬಟ್ ನೀವು ನೆನಪು ಮಾಡ್ಕೊಳ್ಳಿ. ಯಾರ್ಯಾರಿಗೆ ನಾನು ಎಚ್ ಕ್ಲಾರ್ಕ್ ಅವರ 3 ಫಲಿತಾಂಶಗಳಲ್ಲಿ ಯಾವುದು ಸೇರಿಲ್ಲ, ಕ್ಲಾರ್ಕ್ ಅಂದಾಗ ಒಂದು ಟರ್ಮನ್ನು ಹೇಳಿದೆ, ನಮ್ಮ ಸ್ಕೂಲಲ್ಲಿ ಇದೆ ಅದು ಅಂತ ಹೇಳಿದ್ದೇನೆ. ಸೊ ಆ ಶಬ್ದ ಯಾರ್ಯಾರಿಗೆ ನೆನಪು ಬಂತು ಈ ಪ್ರಶ್ನೆ ಹೇಳುವಾಗ ಅವರು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಸರ್ ನನಗೆ ನೆನಪಿದೆ ಅಥವಾ ಎಸ್ ಅಂತ ಹೇಳಿ ಹಾಕಿ. ಸೊ ಈಗ ನಾವು ಆಪ್ಷನನ್ನು ನೋಡ್ತಾ ಹೋಗೋಣ. ಎ ದೈಹಿಕ ಸಾಮರ್ಥ್ಯ, ಬಿ ಸಾಮಾಜಿಕ ದಕ್ಷತೆ, ಸಿ ಸಂಸ್ಕೃತಿ, ಡಿ ಮಾನಸಿಕ ಸ್ಥಿರತೆ. ಸೊ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಡಿ ಮಾನಸಿಕ ಸ್ಥಿರತೆ. ಯಾಕಂದರೆ ಎಚ್ ಕ್ಲಾರ್ಕ್ ಅವರು, ನಾನು ಹೇಳಿದೆ SPC ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಅಂತ ಟರ್ಮನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. SPC ಸ್ಟೂಡೆಂಟ್ ಪೊಲೀಸ್ ಕೆಡೆಟ್, ಬಟ್ ಇಲ್ಲಿ ಎಸ್ ಅಂದರೆ ಆಗಿರುತ್ತೆ ಸೋಷಲಿ, ಪಿ ಅಂದರೆ ಆಗಿರುತ್ತೆ ಫಿಸಿಕಲ್ ಮತ್ತು ಸಿ ಅಂದರೆ ಆಗಿರುತ್ತೆ ಕಲ್ಚರಲ್. SPC ಅಂದರೆ ಸೋಷಿಯಲಿ, ಫಿಸಿಕಲಿ ಆ್ಯಂಡ್ ಕಲ್ಚರಲಿ. ಇಲ್ಲಿ ಮಾನಸಿಕ ಸ್ಥಿರತೆ ಅನ್ನೋದು ಬರುವುದಿಲ್ಲ. ಡಿ ಮಾನಸಿಕ ಸ್ಥಿರತೆ ಅಥವಾ ಮೆಂಟಲ್ ಎಬಿಲಿಟಿ ಬರುವುದಿಲ್ಲ. ಅದರಿಂದಾಗಿ ಡಿ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿರುತ್ತೆ. 5ನೇ ಪ್ರಶ್ನೆಯನ್ನು ನಾವು ನೋಡೋಣ. ಫಿಸಿಕಲ್ ಕಲ್ಚರ್ ವರ್ಸಸ್ ಫಿಸಿಕಲ್ ಎಜುಕೇಷನ್, ದೈಹಿಕ ಶಿಕ್ಷಣ ಮತ್ತು ದೈಹಿಕ ಕಲ್ಚರ್ ಅಥವಾ ದೈಹಿಕ ಸೌಂದರ್ಯ, ದೈಹಿಕ ಕಲ್ಚರ್, ಸಂಸ್ಕೃತಿ ಅಂತ ನಾವೇನು ಹೇಳ್ತೇವೆ. ಇದೆರಡರ ಪ್ರಮುಖ ವ್ಯತ್ಯಾಸ. ಎ ಸಂಸ್ಕೃತಿ ವ್ಯಾಪ್ತಿಯಲ್ಲಿ ದೊಡ್ಡದಿದೆ ಫಿಸಿಕಲ್ ಎಜುಕೇಷನ್ಗಿಂತ. ಪಿ ಕೇವಲ ಬಾಹ್ಯ ಸೌಂದರ್ಯಕ್ಕೆ ಅಷ್ಟೇ ಸೀಮಿತವಾಗಿದೆ ಫಿಸಿಕಲ್ ಎಜುಕೇಷನ್, ದೈಹಿಕ ಶಿಕ್ಷಣ. ಆಪ್ಷನ್ ನಂಬರ್ ಸಿ ಫಿಸಿಕಲ್ ಎಜುಕೇಷನ್ ನಡವಳಿಕೆಯಲ್ಲಿ ಮಾರ್ಪಾಡನ್ನು ತರುತ್ತೆ. ಫಿಸಿಕಲ್ ಕಲ್ಚರ್ ಏನಿದೆ, ದೈಹಿಕ ಸಂಸ್ಕೃತಿ ಏನಿದೆ, ಅದು ಶಾರೀರಿಕ ರೂಪಕ್ಕೆ ಮಾತ್ರ ಸೀಮಿತವಾಗಿದೆ. ಡಿ ಯಾವುದು ವ್ಯತ್ಯಾಸ ಇಲ್ಲ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಆಪ್ಷನ್ ನಂಬರ್ ಸಿ. ದೈಹಿಕ ಶಿಕ್ಷಣ ನಡವಳಿಕೆಯಲ್ಲಿ, ಅವನ ಆ್ಯಟಿಟ್ಯೂಡಲ್ಲಿ ಬದಲಾವಣೆಯನ್ನು ತರುತ್ತೆ, ಮಾರ್ಪಾಡನ್ನು ತರುತ್ತೆ. ಫಿಸಿಕಲ್ ಕಲ್ಚರ್ ಅನ್ನುವಂಥದ್ದು, ದೈಹಿಕ ಸಂಸ್ಕೃತಿ ಅನ್ನುವಂಥದ್ದು ಕೇವಲ ಶಾರೀರಿಕ ರೂಪಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. 6ನೇ ಪ್ರಶ್ನೆಯನ್ನು ನೋಡೋಣ. ಕ್ರಿಕೆಟ್ನಲ್ಲಿ ಟೈಮ್ಡ್ ಔಟ್ ಬಗ್ಗೆ ಕಲಿಯುತ್ತಿದ್ದಾನೆ. ಬ್ಲೂಮ್ಸ್ನ ಯಾವ ಡೊಮೈನಿಗೆ ಇದು ಸೇರ್ತದೆ? ಎ ಮನೋಚಲನಾತ್ಮಕವಾದಂತಹ ಡೊಮೈನ್, ಬಿ ಜ್ಞಾನಾತ್ಮಕವಾದ ಡೊಮೈನ್, ಸಿ ಭಾವನಾತ್ಮಕವಾದ ಡೊಮೈನ್, ಡಿ ಸಾಮಾಜಿಕವಾದ ಡೊಮೈನ್. ಆದ್ಮೇಲೆ ಇಲ್ಲಿ ಕ್ರಿಕೆಟ್ನ ಟೈಮ್ಡ್ ಔಟ್ ಅನ್ನುವಂಥದ್ದು ಕ್ರಿಕೆಟ್ನ ಒಂದು ನಿಯಮ, ಅದು ಒಂದು ರೂಲ್ಸ್.
ನಿಯಮವನ್ನು ಕಲಿಯುವಂಥದ್ದು ಒಂದು ಜ್ಞಾನ, ವಿದ್ಯಾರ್ಥಿ ಒಂದು ಜ್ಞಾನವನ್ನು ಏನು ಹೆಚ್ಚಿಸ್ಕೊಳ್ತಾ ಇದ್ದಾನೆ. ಸೊ ಅದು ಜ್ಞಾನವಾಗಿರೋದ್ರಿಂದ ಜ್ಞಾನಾತ್ಮಕ ವಲಯದಲ್ಲಿ ಬರುತ್ತೆ, ಡೊಮೈನಲ್ಲಿ ಬರುತ್ತೆ. ನಿಯಮವನ್ನು ಕಲಿಯೋದು ಜ್ಞಾನಾತ್ಮಕ ವಲಯ. ಸೊ ಕ್ರಿಕೆಟ್ನಲ್ಲಿ ಟೈಮ್ಡ್ ಔಟ್ ಅಂತ ಒಂದು ರೂಲ್ಸ್ ಇದೆ. ಸೊ ನಾವು ದೈಹಿಕ ಶಿಕ್ಷಣ ಶಿಕ್ಷಕರಾದದ್ರಿಂದಾಗಿ ಇದು ಸಾಮಾನ್ಯ ನಾಲೆಜ್ ಪ್ರಶ್ನೆಯು ಕೇಳಬಹುದು ಅಥವಾ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಯಲ್ಲಿಯೂ ಕೇಳಬಹುದು. ಸೊ ಕ್ರಿಕೆಟ್ನಲ್ಲಿ ಒಬ್ಬ ಆಟಗಾರ ಔಟ್ ಆದ ಮೇಲೆ ಇನ್ನೊಬ್ಬ ಆಟಗಾರ ಬಂದು ಬಾಲನ್ನು ಎದುರಿಸಲಿಕ್ಕೆ, ಮೈದಾನದೊಳಗೆ ಎಂಟ್ರಿ ಆಗಲಿಕ್ಕಲ್ಲ, ಬದಲಾಗಿ ಬಾಲನ್ನು ಫೇಸ್ ಮಾಡಲಿಕ್ಕೆ ಕನಿಷ್ಠ 2 ನಿಮಿಷದ ಒಳಗಾಗಿ ಅವನು ಬಂದು ರೆಡಿ ಆಗಬೇಕು. ಅದಕ್ಕಿಂತ ಜಾಸ್ತಿ ಸಮಯವನ್ನು ತೆಗೆದುಕೊಂಡ್ರೆ ಆವಾಗ ಅವನು ಟೈಮ್ಡ್ ಔಟ್ ಆಗ್ತಾನೆ. ಅವನೇ ಬರಬೇಕಾಗಿಲ್ಲ, ಬ್ಯಾಟ್ಸ್ಮನ್ ಅವನು ಅಥವಾ ಅವನ ಜೊತೆಯಲ್ಲಿ ಏನು ಪಾರ್ಟ್ನರ್ ಬ್ಯಾಟ್ಸ್ಮನ್ ಇರ್ತಾರೆ, ಇಬ್ಬರಲ್ಲಿ ಒಬ್ಬರು ಬ್ಯಾಟಿಂಗ್ ರೆಡಿ ಆಗುವಾಗ ಕನಿಷ್ಠ 2 ನಿಮಿಷದ ಒಳಗಡೆ ಒಬ್ಬ ಪ್ಲೇಯರ್ ಔಟ್ ಆದ ಮೇಲೆ ಅವನು ಬಾಲ್ ಫೇಸ್ ಮಾಡಲಿಕ್ಕೆ ರೆಡಿ ಆಗಬೇಕು. ಇಲ್ಲಾಂದರೆ ಅವರು ಟೈಮ್ಡ್ ಔಟ್ ಆಗ್ತಾರೆ. ವರ್ಲ್ಡ್ ಹಿಸ್ಟ್ರಿಯಲ್ಲಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಪ್ರಪ್ರಥಮ ಬಾರಿಗೆ ಟೈಮ್ಡ್ ಔಟ್ ಆದಂತಹ ಪ್ಲೇಯರ್ ಆಗಿರುತ್ತಾರೆ. ಎಷ್ಟು ಜನರಿಗೆ ನೆನಪಿದವರು ಕಮೆಂಟ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ. ಇಟ್ ಈಸ್ ಆ್ಯಂಜಿಲೋ ಮ್ಯಾಥ್ಯೂಸ್, ಶ್ರೀಲಂಕಾದ ಪ್ಲೇಯರ್ ಆ್ಯಂಜಿಲೋ ಮ್ಯಾಥ್ಯೂಸ್ 2023 ICC ವರ್ಲ್ಡ್ ಕಪ್ನಲ್ಲಿ ಟೈಮ್ಡ್ ಔಟ್ ಆಗ್ತಾರೆ. ಅವರ ಹೆಲ್ಮೆಟಲ್ಲಿ ಯಾವುದೋ ಇಶ್ಯೂಸ್ ಇರುತ್ತೆ, ಅದನ್ನು ಚೇಂಜ್ ಮಾಡಿ ಬರುವಾಗ ಲೇಟ್ ಆಗುತ್ತೆ. ಬಾಂಗ್ಲಾದೇಶದಿದ್ರು ಮ್ಯಾಚ್ ಆಗಿರುತ್ತೆ, ಬಾಂಗ್ಲಾದೇಶವರು ಪ್ಲೇಯರ್ಸು ಅಂಪೈರಲ್ಲಿ ಅಪೀಲ್ ಮಾಡ್ತಾರೆ, ಅಂಪೈರ್ ಔಟ್ ಕೊಡ್ತಾರೆ. ಸೊ ಅವನು ಆ್ಯಂಜಿಲೋ ಮ್ಯಾಥ್ಯೂಸ್ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಪ್ರಪ್ರಥಮವಾಗಿ ಟೈಮ್ಡ್ ಔಟ್ ಆದಂತಹ ಬ್ಯಾಟ್ಸ್ಮನ್. ಸೊ ಇದು ಜ್ಞಾನಾತ್ಮಕ ವಲಯದಲ್ಲಿ ಬರುತ್ತೆ. ಪ್ರಶ್ನೆ ಸಂಖ್ಯೆ 7, ಕ್ಯಾಪರ್ ವರದಿ ಅಧಿಕೃತವಾಗಿ ಬಿಡುಗಡೆಯಾದ ವರ್ಷ ಯಾವುದು? ಕ್ಯಾಪರ್ ವರದಿ ಯಾವಾಗ ಅಧಿಕೃತವಾಗಿ ಬಿಡುಗಡೆಯಾಯಿತು ಅಂತ ಕೇಳಿದ್ದಾರೆ. ಎ 1947, ಬಿ 1950, ಸಿ 1956, ಡಿ 1968. ಕ್ಯಾಪರ್ ಅಂದರೆ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್. ಸೊ ಇದರ ವರದಿ ಅನ್ನುವಂಥದ್ದು ದೈಹಿಕ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಅಂತ ಹೇಳ್ಬೋದು. ಇದರ ವರದಿ ಆದ ಮೇಲೆ ದೈಹಿಕ ಶಿಕ್ಷಣದಲ್ಲಿ ಬಹಳಷ್ಟು ಬದಲಾವಣೆಗಳಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಇದರ ವರದಿ ರಿಪೋರ್ಟ್ ಬಂದಿರುವಂಥದ್ದು 1956. ನೆನಪಿಟ್ಕೊಳ್ಳಿ, ಸ್ವಾತಂತ್ರ್ಯ ಬಂದ 9 ವರ್ಷಗಳ ನಂತರ, ಆಫ್ಟರ್ 9 ಇಯರ್ಸ್. ಕ್ಯಾಪರಲ್ಲಿ ನೀವು ನೆನಪಿಟ್ಕೊಳ್ಳಿ, ಆಫ್ಟರ್ 9 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯ ಬಂದು 9 ವರ್ಷಗಳ ಬಳಿಕ ಕ್ಯಾಪರ್ ವರದಿ ಬರುತ್ತೆ. ಅದಾದ ಮೇಲೆ ಆ ವರದಿಯ ಪ್ರಕಾರ ದೈಹಿಕ ಶಿಕ್ಷಣದಲ್ಲಿ ಮಹತ್ತರವಾದ ಬದಲಾವಣೆಗಳು ಆಗ್ತವೆ. ಮುಖ್ಯವಾಗಿ ಕಡ್ಡಾಯ ಶಿಕ್ಷಣ ಜಾರಿಗೆ ಬರುತ್ತೆ. ದೈಹಿಕ ಶಿಕ್ಷಣ ಕಡ್ಡಾಯವಾಗಿ ಕೊಡಬೇಕು ಅಂತ ಹೇಳಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ತರಬೇತಿ ಸಂಸ್ಥೆಗಳು, ಫಿಸಿಕಲ್ ಎಜುಕೇಷನ್ ಕಾಲೇಜಸ್ಗಳು ಸ್ಟಾರ್ಟ್ ಆಗ್ತವೆ ಮತ್ತು ಒಂದು ಏಕರೂಪದ ಪಠ್ಯಕ್ರಮವೂ ಕೂಡ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ ಆಗಿದೆ, ನರಸ್ನಾಯು ಸಮನ್ವಯ, ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಯಾವುದರ ಮೇಲೆ ಡಿಪೆಂಡ್ ಆಗಿದೆ, ಅವಲಂಬಿತವಾಗಿದೆ? ಎ ಸ್ನಾಯುಗಳ ದ್ರವ್ಯರಾಶಿ, ಬಿ ಸಂವೇದನಾ ಪ್ರೊಪ್ರಿಯೋಸೆಪ್ಷನ್ ಅಂದರೆ ಚಲನನಲಗಳ ಪ್ರತಿಕ್ರಿಯಾ ಸಮಯ, ಸಿ ಶ್ವಾಸಕೋಶದ ಸಾಮರ್ಥ್ಯ, ಡಿ ಮೂಳೆಗಳ ಸಾಂದ್ರತೆ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ ರಿಯಾಕ್ಷನ್ ಟೈಮ್ ಆ್ಯಂಡ್ ಟ್ರಾನ್ಸ್ಮಿಷನ್, ಸಿಂಥೆಟಿಕ್ ಟ್ರಾನ್ಸ್ಮಿಷನ್. ಅಂದರೆ ಬಿ ಸಂವೇದನಾ ಪ್ರೊಪ್ರಿಯೋಸೆಪ್ಷನ್, ಚಲನಾ ನರಗಳ ಪ್ರತಿಕ್ರಿಯಾ ಸಮಯ. ಆದ್ಮೇಲೆ ನರಸ್ನಾಯು ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ನಮ್ಮ ವ್ಯಕ್ತಿಯ ಪ್ರೊಪ್ರಿಯೋಸೆಪ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ಒಂದು ಬಾಸ್ಕೆಟ್ಬಾಲ್ ಪ್ಲೇಯರ್ ಇದ್ದಾನೆ. ಸೊ ಅವನು ಬಾಸ್ಕೆಟ್ ಮಾಡಬೇಕಾದ್ರೆ ಅವನ ಪ್ರೊಪ್ರಿಯೋಸೆಪ್ಷನ್ ಚೆನ್ನಾಗಿರಬೇಕು. ಸೊ ಅಂದರೆ ಚಲನ ನರಗಳ ಪ್ರತಿಕ್ರಿಯಾ ಸಮಯ ಕಡಿಮೆ ಇರಬೇಕು. ಸೊ ಇದು ಡಿಪೆಂಡ್ ಆಗಿರುವಂಥದ್ದು ನಮ್ಮ ನರಸ್ನಾಯು, ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಡಿಪೆಂಡ್ ಆಗಿರುವಂಥದ್ದು ಪ್ರೊಪ್ರಿಯೋಸೆಪ್ಷನ್ ಮೇಲೆ. ಇದು ಫಿಸಿಯಾಲಜಿಯಲ್ಲಿ ಬರುವಂಥದ್ದು. ಸೊ ಫಿಸಿಯಾಲಜಿ ಮಾಡಬೇಕಾದ್ರೆ ಇದ್ರ ಬಗ್ಗೆ, ಪ್ರೊಪ್ರಿಯೋಸೆಪ್ಷನ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳೋಣ. ಕ್ವಶನ್ ನಂಬರ್ 9, ಅಂಪೈರ್ ತಪ್ಪು ತೀರ್ಪಿನಲ್ಲೂ ಸಿಟ್ಟಾಗದೆ ಸಿಟ್ಟನ್ನು ನಿಯಂತ್ರಿಸುವಂಥದ್ದು ಯಾವ ಡೊಮೈನಲ್ಲಿ ಬರುತ್ತೆ? ಸೊ ನಾವು ಡೊಮೈನ್ಗಳ ಬಗ್ಗೆ ಕಲ್ತಿದ್ವಿ. ಜ್ಞಾನಾತ್ಮಕ, ಮನೋಚಲನಾತ್ಮಕ, ಭಾವನಾತ್ಮಕ, ಶಾರೀರಿಕ. ಉತ್ತರ ಸಿ ಭಾವನಾತ್ಮಕವಾಗಿರುವಂಥದ್ದು. ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆ ಕೊಡ್ತಾ ಇರಬೇಕಾದ್ರೆ ನಾನು ಹೇಳಿದ್ದೆ ಸ್ಪೋರ್ಟ್ಸ್ಮೆನ್ಶಿಪ್, ಕ್ರೀಡಾ ಮನೋಭಾವ. ಓಕೆ, ಸೊ ಎದುರಾಳಿ ತಂಡದ ಆಟಗಾರನ ಗೌರವಿಸುವಂಥದ್ದು. ಅಂಪೈರ್ ತೀರ್ಪಿನಲ್ಲಿ ನಾವು ಸಿಟ್ಟನ್ನು ನಿಯಂತ್ರಿಸುವಂಥದ್ದು.
ಸೊ ಇದು ಭಾವನಾತ್ಮಕ ವಲಯದಲ್ಲಿ ಬರುತ್ತೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ನಾವು ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ಅವರನ್ನು ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ತೇವೆ. ಯಾಕಂದರೆ ಸಚಿನ್ ಒಂದು ದಂತಕತೆ, ಅದ್ರ ಜೊತೆಯಲ್ಲಿ ಈ ಕ್ರೀಡಾ ಮನೋಭಾವಕ್ಕೆ ಒಂದು ಅತ್ಯುತ್ತಮವಾದ ಉದಾಹರಣೆ ಅಂತ ಹೇಳ್ಬೋದು. ಅವರು ಈವನ್ ಲೆಗ್ ಬಿಫೋರ್ ವಿಕೆಟ್ ಕಾಟ್ ಬಿಹೈಂಡ್ ಆದಾಗ ಅಂಪೈರ್ ನಿರ್ಣಯಕ್ಕೆ ಕಾಯದೆ, ಆ ಸಂದರ್ಭದಲ್ಲಿ ರಿವ್ಯೂ ಇರಲಿಲ್ಲ, ಅದಾದ ಮೇಲೆ ಥರ್ಡ್ ಅಂಪೈರ್ ಕೂಡ ಇರಲಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಮೇಯ್ನ್ ಅಂಪೈರ್ ಡಿಸಿಷನ್ನೇ ಬಹಳ ಮುಖ್ಯವಾಗಿರ್ತಾ ಇತ್ತು. ಆ ಅಂಪೈರ್ ಡಿಸಿಷನ್ ಕೊಡುವ ಪೂರ್ವದಲ್ಲೇ ಇವರು ಕ್ರೀಸ್ನಿಂದ ಹೋಗ್ತಾ ಇದ್ರು. ಸೊ ಸಚಿನ್ ಉದಾಹರಣೆ ಕೂಡ ಕೊಟ್ಟಿದ್ದೆ. ಸೊ ಇದು ಭಾವನಾತ್ಮಕ ವಲಯದಲ್ಲಿ ಬರುತ್ತೆ. ಸಿ ಭಾವನಾತ್ಮಕ ವಲಯದಲ್ಲಿ ಬರುತ್ತೆ. ಸೊ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರವಾಗಿರುವಂಥದ್ದು ಸಿ ಭಾವನಾತ್ಮಕ. 10ನೇ ಪ್ರಶ್ನೆ ಆಗಿರುತ್ತೆ, ದೈಹಿಕ ಶಿಕ್ಷಣ ಯಾವ ವಿಜ್ಞಾನದಿಂದ ಎರವಲು ಪಡೆದಿಲ್ಲ? ನೋಡಿ, ಇಲ್ಲಿ ಪಡೆದಿದೆ ಅಂತಲ್ಲ, ಬದಲಾಗಿ ಪಡೆದಿಲ್ಲ ಅನ್ನುವಂಥದ್ದು ಕೇಳಿರುವಂಥದ್ದು. ಸಮಾಜಶಾಸ್ತ್ರ, ಬಿ ಜೀವಶಾಸ್ತ್ರ ಬಯಾಲಜಿ, ಸಿ ವಿಜ್ಞಾನ ಸೈಕಾಲಜಿ, ಡಿ ರಾಜಕೀಯ ಶಾಸ್ತ್ರ ಪೊಲಿಟಿಕಲ್ ಸೈನ್ಸ್. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಡಿ ರಾಜಕೀಯ ಶಾಸ್ತ್ರ ಹೊರತುಪಡಿಸಿ ಉಳಿದ ಎಲ್ಲ ಸೈಕಾಲಜಿ, ಬಯಾಲಜಿ, ಸೋಷಿಯಲ್ ಸೈನ್ಸ್ ಇದೆಲ್ಲವೂ ಕೂಡ ದೈಹಿಕ ಶಿಕ್ಷಣಕ್ಕೆ ಬಹಳ ಕ್ಲೋಸ್ ಆಗಿ ಸಂಬಂಧ ಇರುವಂಥದ್ದು. ಇವುಗಳಿಂದ ದೈಹಿಕ ಶಿಕ್ಷಣ ಅನೇಕ ವಿಷಯಗಳನ್ನು ಎರವಲು ಪಡೆದಿರುವಂಥದ್ದು. ಆದ್ದರಿಂದಾಗಿ ರಾಜಕೀಯ ಶಾಸ್ತ್ರ ಅನ್ನುವಂಥದ್ದು ಇದರಲ್ಲಿ ಬರುವುದಿಲ್ಲ, ಅದರಿಂದ ಎರವಲು ಪಡೆದಿಲ್ಲ. ಸೊ ಡಿ ಸರಿಯಾದ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ದೈಹಿಕ ಶಿಕ್ಷಣದಲ್ಲಿ ಹೈಪೋಕೆನೆಟಿಕ್ ಡಿಸೀಸ್ ಎಂದರೆ ಏನು? ಎ ಅತಿಯಾದ ಚಲನೆಯಿಂದ ಬರುವಂತಹ ಕಾಯಿಲೆ, ಬಿ ದೈಹಿಕ ಚಟುವಟಿಕೆಯ ಕೊರತೆಯಿಂದ ಬರುವಂತಹ ಕಾಯಿಲೆ, ಸಿ ಸಾಂಕ್ರಾಮಿಕ ರೋಗಗಳು, ಡಿ ವಂಶ ಪಾರಂಪರ್ಯವಾಗಿ ಬರುವಂತಹ ಹೆರಿಡಿಟಿ ಅಂತ ನಾವೇನು ಹೇಳ್ತೇವೆ ರೋಗಗಳು. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ ದೈಹಿಕ ಚಟುವಟಿಕೆಯ ಕೊರತೆಯಿಂದ ಬರುವಂತಹ ರೋಗಗಳನ್ನು ನಾವು ಹೈಪೋಕೆನೆಟಿಕ್ ಡಿಸೀಸ್ ಅಂತ ಹೇಳ್ತೇವೆ. ಹೈಪೋ ಅಂದರೆ ಕಡಿಮೆ ಅಂತ, ಕೆನೆಟಿಕ್ ಅಂದರೆ ಮೂಮೆಂಟ್ ಅಂತ. ಕಡಿಮೆ ಚಲನೆಯಿಂದ ಬರುವಂತಹ ಕಾಯಿಲೆಗಳು, ಅದನ್ನು ಹೈಪೋಕೆನೆಟಿಕ್ ಡಿಸೀಸ್ ಅಂತ ಹೇಳ್ತಾರೆ. ನಮಗೆಲ್ಲರಿಗೂ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದ ಕಾಲದಲ್ಲಿ ಹೆಚ್ಚಿನ ಮಕ್ಕಳು ಈ ಒಂದು ಹೈಪೋಕೆನೆಟಿಕ್ ಡಿಸೀಸಿಗೆ ಒಳಗಾಗಿದ್ದಾರೆ. ಸೊ ಅವರಲ್ಲಿ ಜಾಸ್ತಿ ಚಲನೆ ಇಲ್ಲ, ಕೂತ್ಕೊಂಡಲ್ಲೇ ಮೊಬೈಲ್ಗಳನ್ನು ಜಾಸ್ತಿ ಬಳಸ್ತಾರೆ. ಸೊ ಆದ್ದರಿಂದಾಗಿ ಈ ಹೈಪೋಕೆನೆಟಿಕ್ ಡಿಸೀಸಸ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಚಲನೆಯ ಕೊರತೆಯಿಂದ ಬರುವಂತಹ ಕಾಯಿಲೆ ಇದಾಗಿರುತ್ತೆ. ಇಲ್ಲಿ ಹೈಪೋ ಅಂದರೆ ನೆನ್ಪಿಟ್ಕೊಳ್ಳಿ ಕಡಿಮೆ, ಹೈಪರ್ ಅಂದರೆ ಜಾಸ್ತಿ. ಹೈಪರ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ಕೆಲವೊಂದು ಮಕ್ಕಳು ಕೂತ್ಕೊಳ್ಳೋದಿಲ್ಲ, ಏನಾದರೂ ಕೆಲಸ ಹೇಳಿದರೆ ತಕ್ಷಣ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ, ಹೈಪರ್ ಆ್ಯಕ್ಟಿವ್ ಅಂತ ಹೇಳ್ತಾರೆ. ಹೈಪರ್ ಅಂದರೆ ಜಾಸ್ತಿ, ಸಾಮಾನ್ಯಕ್ಕಿಂತ ಜಾಸ್ತಿ ಇರೋದಕ್ಕೆ ಹೈಪರ್ ಅಂತ ಹೇಳ್ತೇವೆ. ಹೈಪೋ ಅಂದರೆ ಕಡಿಮೆ ಇರುವಂಥದ್ದು, ಇಲ್ಲಿ ಕಡಿಮೆ ಚಲನೆ, ಹೈಪೋಕೆನೆಟಿಕ್. ಈ ಒಂದು ವರ್ಡನ್ನು ನಾವು ನೆನಪಿಡ್ಕೊಳ್ಬೇಕು. ನೆಕ್ಸ್ಟ್, ಜೆ.ಬಿ. ನ್ಯಾಶ್ ಅವರ ಪಿರಮಿಡ್ನಲ್ಲಿ ಅತ್ಯಂತ ಕೆಳಗಿನ ಹಂತ ಯಾವುದು? ಬೇಸ್ ಲೆವೆಲ್ ಯಾವುದು? ಎ ನರಸ್ನಾಯು ವಿಕಸನ, ಬಿ ಭಾವನಾತ್ಮಕ ವಿಕಸನ, ಸಿ ಜೈವಿಕ ವಿಕಸನ, ಡಿ ಬೌದ್ಧಿಕ ವಿಕಸನ. ಸೊ ಜೆ.ಬಿ. ನ್ಯಾಶ್ ಅವರ ಪಿರಮಿಡ್ ಅಂತ ನಾನು ಹೇಳಿದೆ. ಜೆ.ಬಿ. ನ್ಯಾಶ್ ಅವರ ಪಿರಮಿಡ್ ಅಂತ ಹೇಳುವಾಗ ಜೆ.ಬಿ. ನ್ಯಾಶ್ ಅಲ್ಲಿ ಪಿರಮಿಡಲ್ಲಿ 4 ವರ್ಡ್ಗಳು ಬರುತ್ತೆ. ಜೈನ ಬೌಭ, ಆ ವರ್ಡನ್ನು ನಾನು ಹೇಳಿದ್ದೆ, ಜೈನ ಬೌಭ ಅಂತ. ಜೈ ಅಂತ ಹೇಳಿದರೆ ಜೈವಿಕ ವಿಕಸನ, ಅದು ಫಸ್ಟ್ ಬರುವಂಥದ್ದು ಜೈ. ನ ಅಂತ ಹೇಳಿದರೆ ನರಸ್ನಾಯು ವಿಕಸನ, ಜೈನ. ಬೌ ಅಂತ ಹೇಳಿದರೆ ಬೌದ್ಧಿಕ ವಿಕಸನ. ಅದಾದ ಮೇಲೆ ಕೊನೆಯದಾಗಿ ಬರುವಂಥದ್ದು ಭಾವನಾತ್ಮಕ ವಿಕಸನ. ಸೊ ಟಾಪಲ್ಲಿ ಭಾವನಾತ್ಮಕ ವಿಕಸನ ಇರುತ್ತೆ ಪಿರಮಿಡ್ನ ತುದಿಯಲ್ಲಿ. ಬೇಸಲ್ಲಿರುವಂಥದ್ದು, ಫಸ್ಟಲ್ಲಿರುವಂಥದ್ದು ನಾವು ನೋಡುವಂಥದ್ದು ಸಿ ಜೈವಿಕ ವಿಕಸನ. ಆದ್ದರಿಂದಾಗಿ ಬೇಸ್ ಜೈವಿಕ ವಿಕಸನ, ಆರ್ಗ್ಯಾನಿಕ್ ಡೆವಲಪ್ಮೆಂಟ್. 13ನೇ ಪ್ರಶ್ನೆ, ಶಿಕ್ಷಣ ಪರಿಪೂರ್ಣ ಜೀವನವನ್ನು ನಡೆಸಲಿಕ್ಕೆ ತರಬೇತಿ ಎಂದು ಹೇಳಿದಂತಹ ಪ್ರಕೃತಿವಾದಿ ಯಾರು? ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು? ಎ ಜಾನ್ ಡ್ಯೂಯಿ, ಬಿ ಸ್ಪೆನ್ಸರ್, ಹರ್ಬರ್ಟ್ ಸ್ಪೆನ್ಸರ್, ಸಿ ರೂಸೋ, ಡಿ ಪ್ಲೇಟೋ. ಸೊ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ ಹರ್ಬರ್ಟ್ ಸ್ಪೆನ್ಸರ್ ಅವರು ಪರ್ಫೆಕ್ಟ್ ಲಿವಿಂಗ್ ಮತ್ತು ಲೈಫ್ ಅಡ್ಜಸ್ಟ್ಮೆಂಟ್ಗೆ ಜಾಸ್ತಿ ಮಹತ್ವವನ್ನು ಕೊಟ್ಟಂತಹ ತತ್ವಜ್ಞಾನಿ. ಅವರು 5 ಕಾನ್ಸೆಪ್ಟನ್ನು ಹೇಳ್ತಾರೆ.
ಬಹಳ ಮುಖ್ಯವಾಗಿರುವಂಥದ್ದು. ಆತ್ಮರಕ್ಷಣೆಯ ಬಗ್ಗೆ ಹೇಳ್ತಾರೆ. ಆತ್ಮರಕ್ಷಣೆ ಅಂದರೆ ಕಾಯಿಲೆಗಳ ಬಗ್ಗೆ ಅರಿವನ್ನು ಪಡ್ಕೊಳ್ಳುವಂಥದ್ದು, ದೈಹಿಕ ಶಿಕ್ಷಣಕ್ಕೆ ಜಾಸ್ತಿ ಒತ್ತನ್ನು ಕೊಡುವಂಥದ್ದು, ಇದ್ರ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ಜೀವನೋಪಾಯದ ಬಗ್ಗೆ ಹೇಳ್ತಾರೆ. ಅಂದರೆ ವೃತ್ತಿಪರ ಏನು ಕೋರ್ಸಸ್ಗಳಿವೆ, ತಾಂತ್ರಿಕ ಕೌಶಲ್ಯಗಳಿವೆ, ಇವುಗಳನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ಮೂರನೇ ಪಾಯಿಂಟ್ ಅವರು ಹೇಳುವಂಥದ್ದು ಪೇರೆಂಟಲ್ ಡ್ಯೂಟೀಸ್ ಬಗ್ಗೆ ಹೇಳ್ತಾರೆ. ತಂದೆ ತಾಯಿಯ ಕರ್ತವ್ಯಗಳು ಏನಕ್ಕೆ ನಮ್ಮ ಮಕ್ಕಳನ್ನು ಬೆಳೆಸೋದ್ರಲ್ಲಿ, ಅದರ ಬಗ್ಗೆ ಹೇಳ್ತಾರೆ. ಮತ್ತು ನೆಕ್ಸ್ಟ್ ಅವರು ನಾಲ್ಕನೇದಾಗಿ ಸಾಮಾಜಿಕ ಮತ್ತು ರಾಜಕೀಯ ಕರ್ತವ್ಯಗಳ ಬಗ್ಗೆ, ಅವೇರ್ನೆಸ್ ಬಗ್ಗೆ, ಪೊಲಿಟಿಕಲ್ ಸೋಷಿಯಲ್ ಅವೇರ್ನೆಸ್ ಬಗ್ಗೆ ಹೇಳ್ತಾರೆ. ಐದನೇದು ವಿರಾಮದ ಸದ್ಬಳಕೆಯ ಬಗ್ಗೆ, ಲೀಜರ್ ಟೈಮನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅದರ ಬಗ್ಗೆ ಹೇಳ್ತಾರೆ. ಸೊ ಹರ್ಬರ್ಟ್ ಸ್ಪೆನ್ಸರ್ ಶಿಕ್ಷಣ ಅಂದರೆ ಕೇವಲ ಪುಸ್ತಕಗಳ ಜ್ಞಾನ ಅಲ್ಲ, ಬದಲಾಗಿ ಶಿಕ್ಷಣ ಅನ್ನುವಂಥದ್ದು ಪರಿಪೂರ್ಣ ಜೀವನವನ್ನು ನಡೆಸಲು ಒಂದು ತರಬೇತಿ ಅಂತ ಸ್ಟೇಟ್ಮೆಂಟ್ ಅಂತ ಕೊಟ್ಟಂತಹ ಫಿಲಾಸಫರ್, ತತ್ವಜ್ಞಾನಿ ಆಗಿದ್ದಾರೆ. 14ನೇ ಪ್ರಶ್ನೆ, ಪ್ರೋಗ್ರೆಷನ್ ಆಫ್ ಓವರ್ಲೋಡ್ ತತ್ವ ಅಂದರೆ ಏನು? ಎ, ತರಬೇತಿಯ ಭಾರವನ್ನು ಇದ್ದಕ್ಕಿದ್ದಂತೆ ಗರಿಷ್ಠ ಮಟ್ಟಕ್ಕೆ ಏರಿಸುವಂಥದ್ದು. ಬಿ, ದೇಹದ ಸಾಮರ್ಥ್ಯಕ್ಕೆ ತಕ್ಕಂತೆ ತೀವ್ರತೆಯನ್ನು ಹಂತ ಹಂತವಾಗಿ ಹೆಚ್ಚಿಸುವಂಥದ್ದು. ಸಿ, ತರಬೇತಿಯನ್ನು ಪ್ರತಿದಿನ ಕಡಿಮೆ ಮಾಡುವುದು. ಡಿ, ಯಾವುದೇ ನಿಯಮವಿಲ್ಲದೆ ಭಾರವನ್ನು ಹಾಕುವಂಥದ್ದು. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ, ದೇಹದ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಲೋಡನ್ನು, ತೀವ್ರತೆಯನ್ನು ಜಾಸ್ತಿ ಮಾಡ್ತಾ ಹೋದು. ನೋಡಿ, ಪ್ರೋಗ್ರೆಸ್ ಅಂದರೆ ನಿಧಾನವಾಗಿ, ಪ್ರೋಗ್ರೆಸ್ ಏರಿಸುವಂಥದ್ದು, ಜಾಸ್ತಿ ಮಾಡೋದು, ಪ್ರಗತಿ. ಸೊ ಅಲ್ಲಿ ಉತ್ತರ ಇದೆ, ದೇಹದ ಸಾಮರ್ಥ್ಯಕ್ಕೆ ತಕ್ಕಂತೆ ಹಂತ ಹಂತವಾಗಿ ತೀವ್ರತೆಯನ್ನು ಜಾಸ್ತಿ ಮಾಡೋದಕ್ಕೆ ಪ್ರೋಗ್ರೆಷನ್ ಆಫ್ ಓವರ್ಲೋಡ್ ಅಂತ ಹೇಳ್ತಾ ಇದ್ದೀವಿ. ಸ್ಪೋರ್ಟ್ಸ್ ಟ್ರೈನಿಂಗ್ನಲ್ಲಿ ಬರ್ತದೆ. ನೆಕ್ಸ್ಟ್, ಸಮಾಜಶಾಸ್ತ್ರದ ದೃಷ್ಟಿಕೋನದಿಂದ ದೈಹಿಕ ಶಿಕ್ಷಣವು ಯಾವ ಪ್ರಕ್ರಿಯೆಗೆ ಪ್ರಬಲ ಮಾಧ್ಯಮವಾಗಿದೆ ಅಂತ ಹೇಳ್ತಾರೆ. ಎ, ನಗರೀಕರಣ ಅರ್ಬನೈಸೇಷನ್. ಬಿ, ಸಾಮಾಜೀಕರಣ ಸೋಷಲೈಸೇಷನ್. ಸಿ, ಜಾಗತೀಕರಣ ಗ್ಲೋಬಲೈಸೇಷನ್. ಡಿ, ಕೈಗಾರೀಕರಣ ಇಂಡಸ್ಟ್ರಿಯಲೈಸೇಷನ್. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ, ಸಾಮಾಜೀಕರಣ ಸೋಷಲೈಸೇಷನ್. ಸಮಾಜಶಾಸ್ತ್ರದ ದೃಷ್ಟಿಕೋನದಲ್ಲಿ ದೈಹಿಕ ಶಿಕ್ಷಣದಿಂದ ಸೋಷಲೈಸೇಷನ್ ಜಾಸ್ತಿ ಆಗುತ್ತೆ. ಅದು ಸೋಷಲೈಸೇಷನ್ ಪ್ರಕ್ರಿಯೆಗೆ ಪ್ರಬಲ ಮಾಧ್ಯಮವಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಸಾಮಾಜೀಕರಣ ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ, ಸುಲಭವಾಗಿರುವಂಥದ್ದು. 16ನೇ ಪ್ರಶ್ನೆ, ಆಂತರಿಕ ಶಕ್ತಿಯನ್ನು ಹೊರಹೊಮ್ಮಿಸುವ ಪ್ರಕ್ರಿಯೆ ಯಾವ ತತ್ವಶಾಸ್ತ್ರದಲ್ಲಿ ಬರುತ್ತೆ? ಒಂದು, ಎ, ಪ್ರಕೃತಿವಾದ ನ್ಯಾಚುರಲಿಸಮ್. ಬಿ, ಆದರ್ಶವಾದ ಐಡಿಯಲಿಸಮ್. ಸಿ, ವ್ಯಾವಹಾರಿಕವಾದ ಅದು ಪ್ರಾಗ್ಮ್ಯಾಟಿಸಮ್ ಅಂತ ಹೇಳ್ತಾರೆ. ಡಿ, ವಾಸ್ತವವಾದ ರಿಯಲಿಸಮ್ ಅಂತ ಹೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ, ಐಡಿಯಲಿಸಮ್ ಅಂದರೆ ಒಳಗಿನ ಮೌಲ್ಯಗಳು ಮತ್ತು ಆಂತರಿಕ ಶಕ್ತಿಗೆ ಒತ್ತು ನೀಡುವಂಥದ್ದು. ಸೊ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ಹಾಗಾದರೆ ಆಂತರಿಕ ಶಕ್ತಿಯನ್ನು ಹೊರಹೊಮ್ಮಿಸುವ ಪ್ರಕ್ರಿಯೆ ಬರುವಂಥದ್ದು ಬಿ, ಆದರ್ಶವಾದದಲ್ಲೇ. ಅದಕ್ಕೆ ಎಜುಕೇರ್ ಅಂದರೆ ಒಂದು ವ್ಯಕ್ತಿಯಲ್ಲಿ ಅಡಗಿರುವಂತಹ, ಒಂದು ಮಗುವಿನಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನು ಹೊರ ಹಾಕುವುದೇ ಎಜುಕೇಷನ್ ಅಂತ ಹೇಳ್ತಾರೆ. ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಈ ಒಂದು ಕರ್ತವ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ. ಪ್ರತಿಯೊಂದು ಶಾಲೆಯಲ್ಲಿ ಪ್ರತಿಯೊಂದು ಮಗುವಿನಲ್ಲಿ ಅಡಗಿರುವಂತಹ ವಿಶೇಷ ಪ್ರತಿಭೆಗಳನ್ನು ಹೊರಹಾಕುವಂತಹ ಕೆಲಸ ಮಾಡುವಂಥದ್ದೇ ದೈಹಿಕ ಶಿಕ್ಷಣ ಶಿಕ್ಷಕರು. ಅಲ್ಲಿ ದೈಹಿಕ ಶಿಕ್ಷಕರು ಕೇವಲ ಆ ಪ್ರತಿಭೆಗಳನ್ನು ಗುರುತಿಸುವುದಷ್ಟೇ ಅಲ್ಲದೆ, ಆ ಪ್ರತಿಭೆಯನ್ನು ಗುರುತಿಸಿ ತರಬೇತಿಯನ್ನು ನೀಡಿ ವಿದ್ಯಾರ್ಥಿಗಳನ್ನು ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ವಿಶೇಷ ಸಾಧನೆ ಮಾಡುವಂತಹ ಆ ಒಂದು ಮಹತ್ತರ ಕಾರ್ಯವನ್ನು ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಇಂತಹ ಕಾರ್ಯದಲ್ಲಿ ತೊಡಗಿರುವಂತಹ ನನ್ನೆಲ್ಲ ಯಾರು ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ, ದೈಹಿಕ ಶಿಕ್ಷಣ ವೃತ್ತಿ ಬಾಂಧವರಿದ್ದಾರೆ, ತಮ್ಮ ಎಲ್ಲ ಕರ್ತವ್ಯಕ್ಕೆ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಅನೇಕ ದೈಹಿಕ ಶಿಕ್ಷಣ ಶಿಕ್ಷಕರು, ಅವರ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದಂತಹ ಗೌರವಾನ್ವಿತ ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಚಾನಲ್ ಪರವಾಗಿಯೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆತ್ಮೀಯರೇ, ಹಾಗಾದರೆ ಆಂತರಿಕವಾದ ಶಕ್ತಿಯನ್ನು ಹೊರಹೊಮ್ಮಿಸುವಂತಹ ಪ್ರಕ್ರಿಯೆಯನ್ನು ನಾವು ಆದರ್ಶವಾದ ಅಥವಾ ಐಡಿಯಲಿಸಮ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಪ್ರಶ್ನೆ, ಕೈನೆಸ್ಥೆಟಿಕ್ ಪರ್ಸೆಪ್ಷನ್ ಎಂದರೆ ಏನನ್ನು ಸೂಚಿಸುತ್ತದೆ? ಎ, ಎದುರಾಳಿಯ ವೇಗವನ್ನು ನೋಡುವಂಥದ್ದು. ಬಿ, ಚಲನೆಯಲ್ಲಿ ಸ್ವಂತ ಶರೀರದ ಸ್ಥಾನ ಮತ್ತು ಸಮತೋಲನದ ಅರಿವು. ಸಿ, ಕ್ರೀಡಾ ನಿಯಮಗಳ ಬಗ್ಗೆ ನೆನಪು. ಡಿ, ಹೃದಯ ಬಡಿತದ ಜ್ಞಾನ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ,
ಚಲನೆಯಲ್ಲಿ ಸ್ವಂತ ಶರೀರದ ಸ್ಥಾನ ಮತ್ತು ಸಮತೋಲನದ ಅರಿವು ಇರುವಂಥದ್ದು. ಅದನ್ನು ಕೈನೆಸ್ಥೆಟಿಕ್ ಪರ್ಸೆಪ್ಷನ್ ಅಂತ ಹೇಳ್ತೇವೆ. ಇದು ಫಿಸಿಯಾಲಜಿಯಲ್ಲಿ ಬರುತ್ತೆ. ಸೊ ಕತ್ತಲೆಯಲ್ಲಿ ನಾವು ಯಾವುದಾದ್ರೂ ವಸ್ತುವನ್ನು ಹಿಡಿಯುವಂಥದ್ದು, ಸೊ ಆಟಗಳಲ್ಲಿ ನಾವು ನಮ್ಮ ದೇಹದ ಮೂಮೆಂಟು, ಓಕೆ, ಇದೆಲ್ಲ ಬರುವಂಥದ್ದು ಕೈನೆಸ್ಥೆಟಿಕ್ ಪರ್ಸೆಪ್ಷನ್ನಲ್ಲಿ. ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಆಗಿ ನಾವು ಫಿಸಿಯಾಲಜಿಯಲ್ಲಿ ಮುಂದಿನ ಲೆಸನ್ಸ್ಗಳಲ್ಲಿ ಕಲಿಯೋಣ. ಸೊ ದೇಹದ ಸ್ಥಾನ, ಚಲನೆ ಮತ್ತು ಬ್ಯಾಲೆನ್ಸ್ ಕುರಿತು ನಮ್ಮ ದೇಹಕ್ಕೆ ಇರುವಂಥ ಅರಿವನ್ನು ನಾವು ಕೈನೆಸ್ಥೆಟಿಕ್ ಪರ್ಸೆಪ್ಷನ್ ಅಂತ ಹೇಳ್ತೇವೆ. 18ನೇ ಪ್ರಶ್ನೆ, JB ನ್ಯಾಶ್ ರವರ ವರ್ಗೀಕರಣದಲ್ಲಿ ಅತ್ಯಂತ ಉನ್ನತ ಹಂತ ಯಾವುದು? ಹೈಯೆಸ್ಟ್ ಲೆವೆಲ್. JB ನ್ಯಾಶ್ ಹೈಯೆಸ್ಟ್ ಲೆವೆಲ್ ಅದರಲ್ಲಿ ಯಾವುದು? ಸೊ ನ್ಯಾಶ್ ಅವರ ಪಿರಮಿಡ್ನಲ್ಲಿ ಹೈಯೆಸ್ಟ್ ಲೆವೆಲ್ ಜೈವಿಕ ವಿಕಸನ, ನರಸ್ನಾಯು ವಿಕಸನ, ಜ್ಞಾನಾತ್ಮಕ ವಿಕಸನ, ಭಾವನಾತ್ಮಕ ಅಥವಾ ಆತ್ಮಗತ ವಿಕಸನ ಅಂತ ಹೇಳ್ತೇವೆ. ಸೊ ಇಲ್ಲಿ ಪಿರಮಿಡ್ ನೋಡಿ, ಇಲ್ಲಿ ಏನು ವರ್ಗೀಕರಣ ಅಂತ ಹೇಳಿದ್ದಾರೆ, ಇನ್ನೊಂದು ಕಡೆ ಪಿರಮಿಡ್ ಅಂತ ಹೇಳಿದ್ದಾರೆ. ವರ್ಗೀಕರಣದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ 4. ಪಿರಮಿಡ್ನಲ್ಲಿ ಬೇಸ್ ಮತ್ತು ಟಾಪ್. ಈ ರೀತಿ ಯಾವ ರೀತಿ ಬೇಕಾದ್ರೆ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಇಲ್ಲಿ ನಾನು ಹೇಳಿದ್ದೆ ಜೈನ ಬೌಬಾ, ಈ ಶಬ್ದವನ್ನು ನೆನ್ಪಿಡ್ಕೊಳ್ಳಿ. ನ್ಯಾಶ್ ಅಂದಾಗ ಜೈನ ಬೌಬಾ. ಜೈ ಅಂದರೆ ಜೈವಿಕ, ನ ಅಂದರೆ ನರಸ್ನಾಯು ವಿಕಸನ, ಬೌ ಅಂದರೆ ಇನ್ನೊಮ್ಮೆ ನಾನು ನೆನ್ಪು ಮಾಡ್ತೇನೆ ಬೌದ್ಧಿಕ ವಿಕಸನ, ಓಕೆ. ನೆಕ್ಸ್ಟ್ ಭಾ ಅಂತ ಹೇಳಿದರೆ ಕೊನೆಯಲ್ಲಿ ಬರುವಂಥದ್ದು ಭಾವನಾತ್ಮಕ ಆತ್ಮಗತ ವಿಕಸನ. ಸೊ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಡಿ, ಭಾವನಾತ್ಮಕ ಟಾಪಲ್ಲಿರುವಂಥದ್ದು ಭಾವನಾತ್ಮಕ ವಿಕಸನ. 19ನೇ ಪ್ರಶ್ನೆ, ದೈಹಿಕ ಶಿಕ್ಷಣವನ್ನು ಕಡ್ಡಾಯ ವಿಷಯವನ್ನಾಗಿ ರೂಪಿಸಿದ ಶಿಫಾರಸು ಮಾಡಿದ ಸಮಿತಿ ಯಾವುದು? ಶಿಫಾರಸು ಮಾಡಿರುವಂಥದ್ದು ಎ, ತಾರಾಚಂದ್ ಸಮಿತಿ 1948, ಕುಂಜುರು ಸಮಿತಿ 1959, ಕೊಠಾರಿ ಸಮಿತಿ 1964-66, ಮುದಲಿಯಾರ್ ಆಯೋಗ, ರಾಧಾಕೃಷ್ಣನ್ ಆಯೋಗ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ, ಕುಂಜುರು ಸಮಿತಿ ಮತ್ತು ಕೊಠಾರಿ ಆಯೋಗ. ದೈಹಿಕ ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳಿದಂತಹ ಒಂದು ಸಮಿತಿ, ಅವರ ಶಿಫಾರಸು. ಓಕೆ. ಸೊ ಇದು ಕೂಡ ದೈಹಿಕ ಶಿಕ್ಷಣದಲ್ಲಿ ತುಂಬ ಬದಲಾವಣೆಯನ್ನು ಮಾಡಲೇಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿರುವಂಥದ್ದು. ಇದರ ಬಗ್ಗೆ ನಾವು ನಮ್ಮ ದೈಹಿಕ ಹೈಸ್ಕೂಲ್ನ ಟೆಕ್ಸ್ಟ್ ಬುಕ್ನಲ್ಲಿಯೂ ಕೂಡ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಅಂತ ಹೇಳಿ ಒಂದು ಟೆಕ್ಸ್ಟ್ ಬುಕ್ ಲೆಸನ್ ಇದೆ. ಸೊ ಅದರಲ್ಲಿಯೂ ಕೂಡ ಇದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ ನಾನು ದೈಹಿಕ ಶಿಕ್ಷಣದ ಬೆಳವಣಿಗೆ ಸ್ವಾತಂತ್ರ್ಯದ ಪೂರ್ವದಲ್ಲಿ, ಸ್ವಾತಂತ್ರ್ಯದ ನಂತರದಲ್ಲಿ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ನಲ್ಲೇ ನಾನು ವಿಡಿಯೋನ ಮಾಡ್ತೇನೆ. ಅದರ ಬಗ್ಗೆ ಇನ್ನೂ ಕೂಡ ಆವಾಗ ಇದರ ಬಗ್ಗೆ ವಿವರಣೆಯನ್ನು ಕೊಡ್ತೇನೆ. 20ನೇ ಪ್ರಶ್ನೆ, ಸರ್ಪ್ಲಸ್ ಎನರ್ಜಿ ಆಫ್ ಪ್ಲೇ ಥಿಯರಿ ಪ್ರತಿಪಾದಿಸಿದವರು ಯಾರು? ಎ, ಜಿ ಸ್ಟ್ಯಾನ್ಲಿ ಹಾಲ್, ಬಿ ಲಜಾರಸ್, ಸಿ ಫ್ರೆಡ್ರಿಕ್ ಶಿಲ್ಲರ್ ಮತ್ತು ಹರ್ಬರ್ಟ್ ಸ್ಪೆನ್ಸರ್, ಡಿ ಕಾರ್ಲ್ ಗ್ರೂಸ್. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಸಿ, ಫ್ರೆಡ್ರಿಕ್ ಶಿಲ್ಲರ್ ಮತ್ತು ಹರ್ಬರ್ಟ್ ಸ್ಪೆನ್ಸರ್. ಏನಿದು ಸರ್ಪ್ಲಸ್ ಎನರ್ಜಿ ಆಫ್ ಪ್ಲೇ ಥಿಯರಿ ಅಂದರೆ? ಸರ್ಪ್ಲಸ್ ಎನರ್ಜಿ ಆಫ್ ಪ್ಲೇ ಥಿಯರಿ ಅಂದರೆ ಪ್ರತಿಯೊಂದು ಮನುಷ್ಯ, ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಎಕ್ಸ್ಟ್ರಾ ಎನರ್ಜಿ ಇರುತ್ತೆ. ಸರ್ಪ್ಲಸ್ ಅಂದರೆ ಬೇಕಾದಕ್ಕಿಂತ ಜಾಸ್ತಿ ಇರುವಂತಹ ಎನರ್ಜಿ ಇರುತ್ತೆ. ಈ ಎನರ್ಜಿ ಆಟಗಳನ್ನು ಆಡುವುದರ ಮೂಲಕ ಈ ಎನರ್ಜಿಯನ್ನು ವ್ಯಯಿಸುವುದನ್ನೇ ಸರ್ಪ್ಲಸ್ ಎನರ್ಜಿ ಆಫ್ ಪ್ಲೇ ಥಿಯರಿ ಅಂತ ಹೇಳ್ತಾರೆ. ಇದನ್ನು ಪ್ರತಿಪಾದಿಸಿದಂತಹ ತತ್ವಜ್ಞಾನಿ ಫ್ರೆಡ್ರಿಕ್ ಶಿಲ್ಲರ್ ಮತ್ತು ಹರ್ಬರ್ಟ್ ಸ್ಪೆನ್ಸರ್ ಆಗಿದ್ದಾರೆ. ಆದಮೇಲೆ ಇದಿಷ್ಟು ನನ್ನ ಪ್ರಥಮ ವಿಡಿಯೋ ಮಾಡಿ ದೈಹಿಕ ಶಿಕ್ಷಣದ ಅರ್ಥ, ವ್ಯಾಖ್ಯಾನ ಮತ್ತು ಪ್ರಮುಖ ಗುರಿಯ ಬಗ್ಗೆ ಪ್ರಶ್ನೋತ್ತರಗಳು. ಸೊ ನನ್ನ ಇದರಲ್ಲಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ. ಟೆಲಿಗ್ರಾಮ್ ಲಿಂಕನ್ನು ಹಾಕಿದ್ದೇನೆ, ವಾಟ್ಸಪ್ ಲಿಂಕನ್ನು ಕೂಡ ಹಾಕಿದ್ದೇನೆ. ಸೊ ಅದಕ್ಕೆ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗೋದ್ರ ಮೂಲಕ ಇದಕ್ಕೆ ಸಂಬಂಧಪಟ್ಟಂತಹ ಟೆಕ್ಸ್ಟ್ ಇದೆ, ನೋಟ್ಸ್ ಇದೆ, ಮೇನ್ ಪಾಯಿಂಟ್ ನೋಟ್ಸ್, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ ಇದೆ. ಇದನ್ನು ನಾನು ಕಳಿಸ್ತೇನೆ. ನೀವೆಲ್ಲರೂ ಕೂಡ ಸೀರಿಯಸ್ ಆಗಿ ಎಕ್ಸಾಮಿಗೆ ಪ್ರಿಪೇರ್ ಆಗಿ. ನನ್ನೆಲ್ಲ ಮಿತ್ರರಿಗೆ, ವಿಡಿಯೋವನ್ನು ವೀಕ್ಷಿಸ್ತಿರುವಂಥ ನನ್ನೆಲ್ಲ ಮಿತ್ರರಿಗೆ ಶುಭವಾಗಲಿ, ಸರ್ಕಾರಿ ಹುದ್ದೆ ಸಿಗುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.